2.25 ಇದು ಎಲ್ಲಿ ಇಲ್ಲರಿ ಆ ಪ್ರಮಾಣ ಬರಲಿಕ್ಕೆ ಸಾಧ್ಯದನ ಕೊಡುವುದಿಲ್ಲ ಅನ್ನೋ ಸಲುವಾಗಿ ಏನೋ ಒಂದು ಕಾರಣ ಹೇಳುವಂಥದ್ದು. ಹೀಗಾಗಿ ರೈತರು ರೊಚ್ಚಿಗಿದ್ದಾರೆ ಪಾಪ ಇವತ್ತು. ಅವ್ರ ಹಸಿವನ್ನು, ಅವ್ರ ಸಂಕಟವನ್ನು, ಅವ್ರ ಸಾಲನ್ನು, ಅವರ ಬದುಕನ್ನು ನೀವು ನೆನಪಿಸ್ಕೊಳ್ಬೇಕಾಗಿದ್ದಾರೆ. ನಮ್ಮ ಮಾಲೀಕರು, ನೀವು ನಮ್ಮವ್ರಿ ಮಾಲೀಕರು, ಲಾಭ ಮಾಡ್ಕೊಳ್ರಿ, ಬ್ಯಾರ ಅಂತ ಹೇಳಿಲ್ಲ. ಪ್ರತಿಯೊಂದು ಲಾಭದಲ್ಲಿ 10-15% ಇರಬೇಕು. ನೀವು ಎಷ್ಟು ಪರ್ಸೆಂಟ್ ಮಾಡ್ತೀರಿ ಲಾಭ? ಒಮ್ಮೆ ಎದೆ ಮುಟ್ಕೊಂಡು ನೋಡಿ ಹೇಳ್ರಿ, ಅದು ಎದೆ ಮುಟ್ಕೊಂಡು ನಿಮ್ಮ ಎದೆ ಇದ್ರೆ. ಯಾಕೆಂದರೆ ಕೇವಲ 100 ರೂಪಾಯಿ ಮಾಡಬೇಕಾಯ್ತು, ಕಡೆಗೆ 50 ಮಾಡಿರಿ ಹೆಚ್ಚು ಅಂತ ಹೇಳಿದರು ಸಿದ್ದರಾಮಯ್ಯನವರು. ಮತ್ತು ಅದಕ್ಕೆ ಕಾನೂನು ಅದಾವ, ಏನೋ ಅದಾವ, ದಂಡ ದಶಗಳು ಮಾಡ್ಬೋದಿಲ್ಲ ಅಂತಲ್ಲ. ಸಿದ್ದರಾಮಯ್ಯಗೂ ಹಕ್ಕದ, ಕೇಳೋ ಹಕ್ಕದ. ಮತ್ತು ಜನರ ಕೂಗನ್ನು, ರೈತರ ಕೂಗನ್ನು, ಯಾಕೆಂದ್ರೆ ಜನ ಅಂದ್ರೆ ರೈತನ ಜನ, ಇಲ್ಲಾಂದ್ರೆ ನಾವು ಅಲ್ಲಿ ಜನ ರೀ. ರೈತರನ್ನ ನೀವು ನಿಮ್ಮ ಜೀವನದಿಂದ ಲುಪ್ತ ಮಾಡಿರಿ, ಇಲ್ಲಂತ ಮಾಡ್ಕೊಳ್ರಿ. ಯಾರು ಅದಾರ ಇಲ್ಲೇ? ನಮ್ಗೆ ಹೊಟ್ಟೆ ಹಾಕೋರು ಯಾರ, ನಮ್ಮ ಉಳಿಸೋರು ಯಾರ, ಬೆಳೆಸೋರು, ಇದೊಂದು ಚಿಂತನೆ ಬೇಕಲ್ಲ. ಮಾತಿದ್ದರೆ ದೊಡ್ಡ ಮಾತು ಮಾತಾಡ್ತೀರಿ. ಇಲ್ಲರಿ ನಾವು ರೈತರ ಹೆಸರಾಗಿದ್ದೀವಿ ಅಲ್ಲ. ಒಮ್ಮೆ ಚಿಂತನೆ ಮಾಡಿರಿ. ಇವತ್ತು ರಾಜ ಹೆಜ್ಜೆ ಇರ್ಬೋದು, ನಮ್ಮ ಯತ್ನಾಳರವ್ರು ಇರ್ಬೋದು, ಇವರು ರಾಜಕೀಯ ಮಾಡೋರು, ಇವರೆಲ್ಲ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಇರ್ಬೋದು, ಸ್ವತಃ ನಮ್ಮ ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರವ್ರಾಗಿರ್ಬೋದು, ಇವರು ಸ್ವತಃ ವಿಚಾರ ಮಾಡಬೇಕಾಗಿದೆ. ಎಷ್ಟಪ್ಪ ನಾವು ಗಳಿಸ್ತೀವಿ ಅದರಲ್ಲ. ಲಾಭದಲ್ಲಿ ಇದ್ದೀರಿ ಇಲ್ಲ ಅಂತಲ್ಲ, ನಡೆಸ್ಲಿಕ್ಕಾಗಲಾರದಕ್ಕೂ ಮಧ್ಯಾವ ಕಾರಣಕ್ಕೂ ಯಾರ್ಯಾವ ನಡೆಸೋಕೆ ಕೊಟ್ಟಿದ್ದೀರಿ, ಕೊಡ್ರಿ. ಆದರೆ ರೈತ ಇನ್ನು 3,250 ನಿಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ ನಿಂತಿದ್ರಿ. ಅದಕ್ಕೆ ಮತ್ತೆ ಸ್ಟಾಕ್ ಆಗ್ತದೆ. ಇದು ಯಾವ ರೂಪ ಪಡಿತದೆ ಗೊತ್ತಿಲ್ಲ. ಮತ್ತು ಮರಳಿ ಇಲ್ಲೂ ಗುರ್ಲಾಪುರದಲ್ಲಿ ಎದ್ದು ಹೋದಂಥವ್ರು ಅವರು ನಿಧಾನ ಕಲ್ತೀನಿ. ಅಲ್ಲೇ ಇಲ್ಲಿ ನಮ್ಮ ಚುನಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಶಶಿಕಾಂತ ಗುರೂಜಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮೂಮೆಂಟನ್ನು ಜೋರು ಮಾಡ್ತಾಯಿದ್ದಾರೆ. ಸರಳ ಸಹಿ ಅದರ ಅದು ಕರೆಕ್ಟ್ ಅದ. ಯಾಕಂದರೆ 3,300 ಅದ ಪಾಪ, ಏನೋ ಆಯ್ತಪ್ಪ, ಏನು ಭಾಳ ಚಾಡಿದು ಕೊಡೋದು 300, 3,300, 500 ಕೊಡ್ರಿ, 500 ಕೊಡ್ರಿ ಅನ್ನೋದು ದೊಡ್ಡ ಮನಸ್ಸು ಮಾಡಿ 200 ಬಿಟ್ಟರು. ನೀವು 3,200 ಬಂದು ನಿಂತಿದ್ರಿ. ಬರೀ 100 ಸಲುವಾಗಿ ಇದೆಲ್ಲ ಚಿಕ್ಕಾಟ್ ಮಾಡ್ಕೋತೀರಿ. ಈಗ ಆದರೂ ರಿಜಿಡ್ನೆಸ್ಸು ಬಂದದು. ನಾವು 3,000